ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಕಡೆಯಿಂದ ಒಂದಷ್ಟು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಏನು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಎಷ್ಟಪ್ಪ ಡೇಟು? ಓಕೆ, ಡಿಸೆಂಬರ್ 11 ಬಂದಿರುವಂಥ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಮೊದಲನೇ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋಗೆ ನಾವು ಮುಂಚೆ ಎಲ್ಲ ಯಾವುದಾದ್ರೂ ಒಂದು ಚಾನಲ್ನ ನಾವು ಪ್ರಮೋಟ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗ್ತಾಯಿದ್ದು. ಇವಾಗ ಎಕ್ಸಾಂಪಲ್ ನಂದೇ ಎರಡನೇ ಚಾನಲ್ ಇದೆ, ಲಕ್ಕೇಶ್ ವ್ಲಾಗ್ಸ್ ಅಂತ. ಆ ಚಾನಲ್ನ ನಾನು ನಿಮ್ಮ ಮುಂದೆ ಪ್ರಮೋಟ್ ಮಾಡಬೇಕು ಅಂತಾರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿದ್ದೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಅಂತ ಹೇಳ್ತಿದ್ದೆ. ಇವಾಗ ಆ ಥರ ಕೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದರೆ ಶಾರ್ಟ್ಕಟ್ನ ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದರೆ, ಇವಾಗ ನಂದು ಎರಡನೇ ಚಾನಲ್ ಇದೆಯಲ್ಲ, ಜಸ್ಟ್ ನಾನು ರೇಟ್ ಹಾಕ್ಬಿಟ್ಟು ನನ್ನ ಚಾನಲ್ ಹೆಸರು ಹಾಕಿದ್ರೆ ಮುಗೀತು. ಆ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಲಿಂಕ್ ಹಾಕೋ ಅವಶ್ಯಕತೆನೇ ಇಲ್ಲ. ಯಾವ ರೀತಿ ಅಂತಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ, ಇವಾಗ ನಿಮ್ಗೆ ಗೊತ್ತಿರೋ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಸ್ಟೋರೀಸ್ಗಳನ್ನ ಹಾಕ್ತಾ ಇರ್ತಾರೆ. ನಿಮ್ಮ ಫ್ರೆಂಡ್ಸ್ಗಳು ಜೊತೆಗೆ ನೀವು ಕೂಡ ಸ್ಟೋರೀಸ್ಗಳನ್ನ ಹಾಕ್ತಾ ಇರ್ತೀರ ಅಲ್ವಾ. ಈಗ ಯಾರ್ದೋ ಒಂದು ಬರ್ತ್ಡೇ ಇತ್ತು ಅಂತಂದರೆ, ನೀವು ಅವ್ರಿಗೆ ವಿಶ್ ಮಾಡಿಬಿಟ್ಟು ಅವರ ಒಂದು ಚಾನಲ್, ಅವರ ಒಂದು ಅಕೌಂಟ್ ಲಿಂಕ್ನ ಹಾಕಿರ್ತೀರ. ಯಾವ ರೀತಿ ಅಂತಂದರೆ, ಜಸ್ಟ್ ರೇಟ್ ಹಾಕ್ಬಿಟ್ಟು ಅವರ ಇನ್ಸ್ಟಾಗ್ರಾಮ್ ನೇಮ್ ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಜಸ್ಟ್ ಆ ಒಂದು ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಚಾನಲ್ ಓಪನ್ ಆಗಿಬಿಡುತ್ತೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗಿಬಿಡುತ್ತೆ. ಅದೇ ರೀತಿ ಒಂದು ಫೀಚರ್ ಇವಾಗ ಯೂಟ್ಯೂಬಲ್ಲಿ ಕೂಡ ತಂದಿದ್ದಾರೆ. ಇವಾಗ ನಾವು ಟೈಟಲಲ್ಲೇ ಮೆನ್ಷನ್ ಮಾಡ್ಬೋದು. ಓಕೆನಾ, ಇವಾಗ ನಾನು ರೇಟ್ ಅಂತ ಅಂದ್ಬಿಟ್ಟು ಲಕ್ಕೇಶ್ ವ್ಲಾಗ್ಸ್ ಅಂತ ಹಾಕಿರ್ತೀನಿ. ನೀವು ನೋಡ್ಬೋದು, ಆ ಒಂದು ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನನ್ನ ಒಂದು ವ್ಲಾಗ್ ಚಾನಲ್ ಓಪನ್ ಆಗಿಬಿಡುತ್ತೆ. ಓಕೆನಾ, ಇವಾಗ ಟೈಟಲ್ ಹಾಕಿದ್ದೀನಿ ಆಲ್ರೆಡಿ. ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲದವರು ನನ್ನ ಎರಡನೇ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಲಿ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಅಪ್ಡೇಟ್. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟ್ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ನಾವು ಸ್ಟೋರೀಸಲ್ಲಿ ವೀಡಿಯೋನ ಮೆನ್ಷನ್ ಮಾಡ್ಬೋದು. ಓಕೆನಾ, ಮುಂಚೆ ಎಲ್ಲ ನಾವು ವೀಡಿಯೋನ ಮೆನ್ಷನ್ ಮಾಡೋದಕ್ಕಾಗ್ತಿರಲ್ಲ, ಬರೀ ಚಾನಲ್ ಹೆಸರನ್ನ ಮೆನ್ಷನ್ ಮಾಡ್ಬೋದಿತ್ತು. ಚಾನಲ್ ಹೆಸರನ್ನ ಮೆನ್ಷನ್ ಮಾಡಿದ್ರೆ ಆ ಒಂದು ಚಾನಲ್ ಹೆಸರು ಮೇಲೆ ಯಾರು ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗ್ತಿತ್ತು. ಇವಾಗ ವೀಡಿಯೋನ ಮೆನ್ಷನ್ ಮಾಡ್ಬೋದು. ಈಗ ನಾನು ಯಾವುದೋ ಒಂದು ಹೊಸ ವೀಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂತಂದರೆ, ಈ ಥರ ಒಂದು ಹೊಸ ವೀಡಿಯೋ ಮಾಡಿದ್ದೀನಿ ನೋಡ್ರಪ್ಪ ಅಂದ್ಬಿಟ್ಟು ಹಿಂಗೆ ನನಗೆ ಕೈನ ತೋರಿಸ್ಬಿಟ್ಟು ಜಸ್ಟ್ ವೀಡಿಯೋನ ಮೆನ್ಷನ್ ಮಾಡಿದರೆ ಅದ್ರ ಮೇಲೆ ನೋಡಿಲ್ಲದವರು ಕ್ಲಿಕ್ ಮಾಡ್ತಾರೆ. ಓಕೆನಾ, ಈ ಥರ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಾರೆ, ರೀಸೆಂಟ್ ಒಂದು ನಂದು ಸ್ಟೋರಿ ನೋಡಿ, ಅದರಲ್ಲಿ ಒಂದು ಸ್ಟೋರಿಯಲ್ಲಿ ನಾನು ವೀಡಿಯೋನ ಮೆನ್ಷನ್ ಮಾಡಿದ್ದೀನಿ. ಓಕೆನಾ, ಸೊ ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ. ಓಕೆನಾ, ಇನ್ನು ಮೂರನೇ ಅಪ್ಡೇಟ್ ನೋಡೋದಾದರೆ ಸ್ಟೋರೀಸ್ ಮೇಲೆ. ಓಕೆನಾ, ಸ್ಟೋರೀಸ್ಗಳು ಆದಷ್ಟು ಜಾಸ್ತಿ ಅಪ್ಡೇಟ್ ಮಾಡ್ತಾರೆ ಅಂತ ಯೂಟ್ಯೂಬರ್ ಆಲ್ರೆಡಿ ಹೇಳಿದ್ದಾರೆ. ಯಾಕೆಂತಂದರೆ ಸ್ಟೋರೀಸ್ಗಳನ್ನ ನಿಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೂ ಕೂಡ ತಲುಪಿಸ್ತಾರೆ ಯೂಟ್ಯೂಬರ್. ಓಕೆನಾ, ನಿಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೂ ಕೂಡ ಇವು ನಿಮ್ಮ ಒಂದು ಸ್ಟೋರೀಸ್ಗಳು ತಲುಪುತ್ತೆ. ಅವಾಗ ಏನಾಗುತ್ತೆ, ಯಾರು ಸ್ಟೋರೀಸ್ ನೋಡ್ತಾರೆ ಅವಾಗ ಬೇಕಾದ್ರೂ ಸಬ್ಸ್ಕ್ರೈಬ್ ಆಗ್ಬೋದು. ಕೆಲವೊಂದಷ್ಟು ಜನ ನಿಮ್ಮ ಚಾನಲ್ ನೋಡಿದ್ದವರು, ನಿಮ್ಮ ಚಾನಲ್ ವಿಡಿಯೋಗಳನ್ನ ನೋಡಿದ್ದವರು ಸ್ಟೋರೀಸ್ ಮುಖಾಂತರ ಸಬ್ಸ್ಕ್ರೈಬ್ ಆಗ್ಬೋದು ಅಲ್ವಾ. ಆ ಒಂದು ಕಾರಣಕ್ಕೆ ಯೂಟ್ಯೂಬರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ಯಾಕ್ ಟು ಬ್ಯಾಕ್ ಹೇಳ್ತಾನೆ ಇದ್ದಾರೆ, ಸ್ಟೋರೀಸ್ನ ಜಾಸ್ತಿ ಉಪಯೋಗಿಸ್ಕೊಳ್ಳಿ, ಸ್ಟೋರೀಸ್ನ ಜಾಸ್ತಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸ್ಟೋರೀಸ್ ನಿಮ್ಗೆ ಗೊತ್ತಿರೋದೇ, ಯೂಟ್ಯೂಬಲ್ಲಿ 10,000 ಸಬ್ಸ್ಕ್ರೈಬ್ ಆಗಿರೋರು ಮಾತ್ರ ಸ್ಟೋರೀಸ್ ಟ್ಯಾಬ್ ಸಿಕ್ಕಿರುವಂಥದ್ದು. ಸೊ ನಿಮಗೂ ಕೂಡ ಸ್ಟೋರೀಸ್ ಟ್ಯಾಬ್ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಪ್ಡೇಟ್ ತರ್ತಾ ಇದ್ದಾರೆ ಅಂತಂದರೆ, ಅನಾಲಿಟಿಕ್ಸ್ನ ತೋರಿಸ್ತಾರೆ ಇನ್ನು ಮುಂದೆ. ಓಕೆನಾ, ಇದೇ ಬರ್ತಾ ಇರುವಂಥ ಅಪ್ಡೇಟ್. ಸ್ಟೋರೀಸ್ನ ಯಾರು ನೋಡ್ತಾ ಇದ್ದಾರೆ, ಯಾವ ಏರಿಯಾದಲ್ಲಿ ನೋಡ್ತಾ ಇದ್ದಾರೆ, ಯಾವ ಊರಲ್ಲಿ ನೋಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಅಪ್ಡೇಟ್ಸ್ನ ಇನ್ನು ಮುಂದೆ ತೋರಿಸ್ತಾರಂತೆ. ಅನಾಲಿಟಿಕ್ಸ್, ಈಗ ವೀಡಿಯೋಗಳಿಗೆ ಅನಾಲಿಟಿಕ್ಸ್ ನೋಡ್ತಾ ಇರ್ತಿರಲ್ಲ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ, ಎಲ್ಲಿ ನೋಡಿದ್ದಾರೆ, ಎಷ್ಟೊತ್ತು ನೋಡಿದ್ದಾರೆ, ಆಡಿಯನ್ಸ್ ರೊಟೇಷನ್ ಪ್ರತಿಯೊಂದು ನೋಡ್ತಾ ಇರ್ತಿರಲ್ಲ, ಅದೇ ರೀತಿ ಇವಾಗ ಸ್ಟೋರೀಸ್ಗೂ ಕೂಡ ಇವಾಗ ಒಂದು ಆಪ್ಷನ್ನ ಕೊಡ್ತಾ ಇದ್ದಾರೆ, ಅನಾಲಿಟಿಕ್ಸ್ನ ಕೊಡ್ತಾ ಇದ್ದಾರೆ. ಓಕೆನಾ, ಇದರಿಂದ ನಾವು ಸ್ಟೋರೀಸ್ನ ಯಾರೆಲ್ಲ ಎಲ್ಲೆಲ್ಲ ನೋಡಿದ್ದಾರೆ, ಜೊತೆಗೆ ಸ್ಟೋರೀಸ್ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತಲೂ ಕೂಡ ಇನ್ನು ಮುಂದೆ ನೋಡ್ಬೋದು ಅಂತೆ. ಓಕೆನಾ, ಇದು ಯೂಟ್ಯೂಬರ್ ತರ್ತಿರುವಂಥ ಮೂರನೇ ಅಪ್ಡೇಟು, ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಅಪ್ಡೇಟ್ನ ನೋಡೋದಾದರೆ, ಯೂಟ್ಯೂಬ್ ನಾಲ್ಕನೇ ಕೊನೆ ಅಪ್ಡೇಟ್ ಇದನ್ನು ಏನಂತಂದರೆ, ನಿಮ್ಗೆ ಗೊತ್ತಿರೋಗೆ ಇವಾಗ ನಾವು ಯಾವುದೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ತೋರಿಸ್ತಾ ಇರುತ್ತೆ ರೆಡ್ಡಲ್ಲಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ. ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೆ, ಸಬ್ಸ್ಕ್ರೈಬ್ ರೆಡ್ ಕಲರ್ ತೋರಿಸಲ್ಲ, ಜಸ್ಟ್ ಬ್ಲ್ಯಾಕ್ ಕಲರ್ ತೋರಿಸ್ಬಿಡುತ್ತೆ, ಅದು ವೈಟ್ ಕಲರ್ ತೋರಿಸ್ತಾ ಇರುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತ. ಇವಾಗ ಏನು ಮಾಡ್ತಾ ಇದ್ದಾರೆ ಯೂಟ್ಯೂಬರ್ ಅಂತಂದರೆ, ನಮ್ಮ ಚಾನಲ್ ಲೋಗೋ ಮೇಲೆ ಒಂದು ಸಣ್ಣದಾಗಿ ತೋರಿಸ್ತಾರಂತೆ, ಸಬ್ಸ್ಕ್ರೈಬ್ ಆಗಿದ್ದೀರಾ ಇಲ್ವಾ ಅಂತ. ಓಕೆನಾ, ಚಿಕ್ಕದಾಗಿ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ತೋರಿಸ್ತದಂತೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಅಂತಲೇ ಮೇಲ್ಗಡೆ ಚಾನಲ್ ಲೋಗೋ ಮೇಲೆ ತೋರಿಸುತ್ತಂತೆ. ಓಕೆನಾ, ಈ ಥರ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಇದು ನಾಲ್ಕನೇ ಅಪ್ಡೇಟ್. ಯೂಟ್ಯೂಬರ್ ಈ ಒಂದು ಅಪ್ಡೇಟ್ನು ಕೂಡ ತರ್ತಾ ಇದ್ದಾರೆ. ಓಕೆನಾ, ಒಟ್ಟಿನಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ತರ್ತಾ ಇದ್ದಾರೆ ಯೂಟ್ಯೂಬರು. ಸದ್ಯಕ್ಕೆ ಡಿಸೆಂಬರ್ 11ರಲ್ಲಿ ಬಂದಿರುವಂಥ ಅಪ್ಡೇಟ್ಗಳಿದು. ಸೊ ಈ ಒಂದು ವೀಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಪ್ಡೇಟ್ಗಳು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಕಡ್ರಪ್ಪ, ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.